ಶಿಕ್ಷೆಯಾಗಲಿ 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 ರಾಜ್ಯ ಸರ್ಕಾರಕ್ಕೆ ಬ್ರಾಹ್ಮಣ ಸಮಾಜ ಇದು ದೇಶದ ಆಸ್ತಿ. ಹೀಗೆ ಹೇಗೋ ಅಂತೇಳಿ ಯೋಚನೆ ಮಾಡಿ ಅದನ್ನು ಸಹಜವಾದಂಥ ರೀತಿಯಲ್ಲಿ ತಗೊಂಡು ಬಿಟ್ಟರೆ ಮುಂದಾಗುವಂಥ ಅನಾಹುತಗಳಿಗೆ ಈ ರಾಜ್ಯ ಸರ್ಕಾರ ಕಾರಣ ಆಗತ್ತೆ ಅಂತೇಳಿ ಈ ಸಂದರ್ಭ ಎಚ್ಚರಿಕೆ ಕೊಡುವಂಥ ಪರೀಕ್ಷೆಯ ಸಂದರ್ಭದಲ್ಲಿ ಪ್ರವೇಶ ಮಾಡಲಿದ್ದಂತಹ ವಿದ್ಯಾರ್ಥಿಗಳನ್ನ ತಪಾಸಣೆ ಮಾಡುವ ನೆಪದಲ್ಲಿ ಯಜ್ಞೋಪವೀತವನ್ನ ತುಂಡರಿಸಿ ಬಿಸಾಕಿರುವಂತಹ ಘಟನೆಗಳು ರಾಜ್ಯದಲ್ಲಿ ನಡೆದಿದೆ. ಪ್ರಾರಂಭದಲ್ಲಿ ಶಿವಮೊಗ್ಗ ನಗರದಲ್ಲಿ ನಡೆದಂತಹ ಘಟನೆ ವರದಿಯಾಯಿತು. ಆದರೆ ಈಗ ರಾಜ್ಯದ ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ, ವಿವಿಧ ಕೇಂದ್ರಗಳಲ್ಲಿ ಈ ರೀತಿ ಜನಿವಾರವನ್ನು ತುಂಡು ಮಾಡಿ ಬಿಸಾಡಿರುವಂತಹ ವರದಿಗಳು ಬರ್ತಾ ಇದೆ. ಇದು ಹಿಂದೆ ಬಹಳ ದೊಡ್ಡದಾಗಿರುವಂತಹ ಷಡ್ಯಂತ್ರ ನಮಗೆ ಕಂಡು ಬರ್ತಾ ಇದೆ. ಯಾವುದೇ ಕೇವಲ ಕೆಳ ಹಂತದ ಕಾರ್ಯಕರ್ತರಿಂದ ಕೆಳ ಹಂತದ ನೌಕರರಿಂದ ಈ ಕೆಲಸ ಆಗಿದೆ ಅಂತ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಡೀ ರಾಜ್ಯ ಮಟ್ಟದ ಒಂದು ಸುತ್ತೋಲೆಯ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ ಅಂತ ಹೇಳಿ ನಾವೆಲ್ಲರೂ ಭಾವಿಸ್ತಾ ಇದ್ದೀವಿ. ತೊಂದರೆ ಇವತ್ತು ಈ ಸರ್ಕಾರದ ನಡೆಯಿಂದ ನಿರ್ಮಾಣ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ವಿ. ಕರ್ನಾಟಕದ ಎಲ್ಲ ಮಠಾಧೀಶರು ಈ ಒಂದು ಕೃತ್ಯವನ್ನು ಖಂಡಿಸಿಬಿಟ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಜೊತೆಗೆ ನಾವೆಲ್ಲರೂ ಸಹ ಆಯಾ ಕ್ಷೇತ್ರದಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡ್ತಾ ಇದ್ದೀವಿ. ಈ ಮೂಲಕ ನಿಮ್ಮ ಮೂಲಕ ನಾವೇನು ಕೇಳ್ಕೊಡೋದು ಅಂತ ಹೇಳಿದ್ರೆ, ಇಡೀ ರಾಜ್ಯದ ಯಾವ ಕೇಂದ್ರಗಳಲ್ಲಿ ಯಾವ್ಯಾವ ವಿದ್ಯಾರ್ಥಿಗೆ ಈ ರೀತಿ ತೊಂದರೆ ಆಗಿದೆ ಆ ವಿದ್ಯಾರ್ಥಿ ಮತ್ತು ಆ ಪೋಷಕರು ಹೊರಗಡೆ ಬರಬೇಕು. ಅವರೆಲ್ಲರೂ ಕ್ರಿಮಿನಲ್ ಮೊಕದ್ದಮೆಗಳನ್ನು ಆಯಾ ದಾಖಲಿಸಬೇಕು ಅಂತ ಹೇಳಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಯನ್ನು ತುಂಡು ಮಾಡುವುದು ಬಹಳ ಖಂಡನೀಯ. ಆ ವಿದ್ಯಾರ್ಥಿಗಳ ಭವಿಷ್ಯವೇ ಆ ಪರೀಕ್ಷೆಯಲ್ಲಿ ಅಡಗಿರುತ್ತೆ. ಯಾಕಂದ್ರೆ ಮಾನಸಿಕವಾಗಿ ಕುಟ್ಟು ಹೋಗ್ಬಿಟ್ಟ ಅಂತಂದ್ರೆ ಮುಂದಿನ ಜೀವನ ಪರ್ಯಂತನೂ ಕೂಡ ಅವನಿಗೆ ಏನು ಮಾಡಕ್ ಮನಸ್ಸೇ ಬರೋದಿಲ್ಲ. ಇದು ಬಹಳ ಬಹಳ ಖಂಡನೀಯ. ಯಾಕಂದ್ರೆ ಜನಿವಾರ ಅಂದ್ರೆ ಅದು ಬಹಳ ಪವಿತ್ರ ದಾರ. ಅದು ನಮ್ಮ ಇಡೀ ಶರೀರವನ್ನ ಪವಿತ್ರವನ್ನಾಗಿ ಮಾಡ್ತಾ ಒಳ್ಳೆಯ ವಿಚಾರವನ್ನ ನಮ್ಮ ಮನಸ್ಸಿಗೆ ಕೊಡ್ತಾ ದುರ್ವಿಚಾರಗಳನ್ನ ದೂರ ಮಾಡ್ತಾ ಇರುತ್ತೆ ಅಂತ ಅದು ಜನಿವಾರ. ಸುಮ್ಮನೆ ಏನೋ ಮೂರ್ತಿ ಎಳೆ ದಾರ ಅಲ್ಲ. ಅಷ್ಟೆಲ್ಲ ಮಂತ್ರಗಳಿಂದ ಅಭಿಮಂತ್ರಿತವಾಗಿ ಎಲ್ಲ ದೇವತೆಗಳ ಸಾನ್ನಿಧ್ಯ ಇರತಕ್ಕಂತಹ ಜನಿವಾರ ಅಜಕಷ್ಟು ಪಾವಿತ್ರ್ಯ ಇದೆ. ಹಾಗಾಗಿ ಅಂತಹ ಜನಿವಾರದ ಮೇಲೆ ಅದನ್ನ ತುಂಡು ಮಾಡುವಂದ್ರೆ ಎಂತ ಮನಸ್ಸಿಗೆ ಇಡೀ ಒಬ್ಬ ವ್ಯಕ್ತಿ ಅಲ್ಲ, ಇಡೀ ಸಮಾಜಕ್ಕೆ ಪ್ರತಿಯೊಬ್ಬ ಯಾರು ಜನಿವಾರ ಹಾಕೊಳ್ತಾರೋ ಎಲ್ಲರಿಗೂ ಕೂಡ ಅದು ಮನಸ್ಸಿಗೆ ಬಹಳ ಹಿಂಸೆಯನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಜನಿವಾರ ಹಾಕೊಳ್ದೆ ಇರೋರು ಕೂಡ ಅದ್ರ ಬಗ್ಗೆ ಬಹಳ ವಿಶೇಷವಾಗಿ ಅದಕ್ಕೆ ಗಮನ ತಂದು ಅವರು ಕೂಡ ಈ ಒಂದು ಪ್ರಕಟಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದು ಕೇಳ್ಕೊ ಈ ಸರ್ಕಾರದ ನಿವೇದನೆ ಮಾಡೋದು ಇಷ್ಟೇ, ಇನ್ನು ಮುಂದೆ ಈ ತರದ ಘಟನೆಗಳು ಸರ್ವಥಾ ಆಗಬಾರದು. ಯಾಕೆಂದ್ರೆ ಅದು ಪೂರ್ಣ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅಡಗಿರುತ್ತೆ. ಇಡೀ ಜೀವನ ಪೂರ್ತಿ ಅದರಲ್ಲೇ ಒಂದು ಬಾರಿ ಎಡು ಬಿಟ್ಟ ಅಂದ್ರೆ ಮುಗಿದೋಯ್ತು, ಮತ್ತೆ ಒಂದು ಮೇಲೆ ಹೇಳೋದು ಬಹಳ ಕಷ್ಟ ಆಗತ್ತೆ. ಯಾಕೆಂದ್ರೆ ಒಂದು ಮರವನ್ನ ಬೆಳೆಸೋದು ಬಹಳ ಕಷ್ಟ. ತುಂಡು ಬೇಗ ಮಾಡ್ಬಿಡ್ಬೋದು, ಬೆಳೆಸೋದು 10 ವರ್ಷಗಳಾಗ್ಬಿಡತ್ತೆ. ಹಾಗಾಗಿ ಅದಕ್ಕೊಂದು ಈ ನಿವೇದನೆ ಏನು ಅಂತಂದ್ರೆ, ಎಲ್ಲ ವಿದ್ಯಾರ್ಥಿಗಳು ಏನು ತೊಂದರೆ ಆಗಿದೆ ಅವರೆಲ್ಲರೂ ಕೂಡ ಮುಂದೆ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಡ್ಬೇಕು ಅಂತ ಹೇಳ್ತಾ ಎಲ್ಲ ಸಮಾಜ ಬಾಂಧವರಿಗೂ, ಎಲ್ಲ ಇಡೀ ಸಮಗ್ರ ಹಿಂದೂ ಸಮಾಜ ಎಲ್ಲರಿಗೂ ಕೂಡ, ಯಾಕೆಂದ್ರೆ ಬ್ರಾಹ್ಮಣ ಸಮಾಜ ಅಂದ್ರೆ ಹಾಗೇನೆ ಚತುಸ್ಸಾಗರ ಪರ್ಯಂತ 4 ಸಾಗರ ಆಗುತ್ತ ಭೂಮಿಯಲ್ಲಿ ಎಲ್ಲರೂ ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಕ್ಕಂತಹ ಸಮಾಜ. ಹಾಗಾಗಿ ಆ ಎಲ್ಲ ವಿದ್ಯಾರ್ಥಿಗಳು ಒಂದು ಉತ್ತಮ ಭವಿಷ್ಯ ನಿರೂಪಿಸಿಕೊಡುವ ಅಂತ ಹೇಳ್ತಾ ತೀರ್ಥಾಚಾರ್ಯರು, ಶಿವಮೊಗ್ಗ. ಸಮಾಜದ ಪ್ರಮುಖರು ಕೂಡ ರಾಘವೇಂದ್ರ ಸ್ವಾಮಿ ಮಠದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಮೌನವಾಗಿ ಪ್ರತಿಭಟನೆಯನ್ನ ಮಾಡಿದ್ದೇವೆ. ನಮ್ಮ ಮೌನವನ್ನ ತಪ್ಪಿಸಿ ಉಗ್ರ ಹೋರಾಟವನ್ನ ಮಾಡುವಂತಹ ಸಂದರ್ಭವನ್ನ ದಯಮಾಡಿ ಕೊಡಬೇಡಿ. ಯಾಕೆ ಅಂತಂದ್ರೆ, ನಾವು ಯಾವತ್ತೂ ಕೂಡ ಸರ್ವೇ ಜನೋ ಸುಖಿನೋ ಭವಂತು ಅಂತೇಳಿ ಎಲ್ಲರ ಸುಖವನ್ನ ಬಯಸುವಂಥವ್ರು. ಎಲ್ಲ ಸಮಾಜವೂ ಕೂಡ ಸುಖವಾಗಿ ಇರಬೇಕು ಅಂತೇಳಿ ಆಸೆ ಪಡುವಂತಹ ಒಂದು ಸಮಾಜ ಬ್ರಾಹ್ಮಣ ಸಮಾಜ. ನಮ್ಮ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರ್ಲಿಕ್ಕೆ ಹೋದಾಗ ಅವರಿಗೆ ಮಾನಸಿಕವಾಗಿ ತೊಂದರೆ ಕೊಡುವಂತಹ ಕೆಲಸವನ್ನ
ಸರ್ಕಾರದ ವತಿಯಿಂದ ನಡೀತಾ ಇದೆ ಅಂತೇಳಿ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಶಿವಮೊಗ್ಗ ಒಂದೇ ಕಡೆ ಆಗಿದ್ದಿದ್ರೆ ಏನೋ ಸೆಕ್ಯೂರಿಟಿ ಅವ್ರು ತಪ್ಪು ಮಾಡಿರ್ಬೋದು, ಅವರಿಗೆ ಹೋಮ್ ಗಾರ್ಡಿಗೆ ಸಸ್ಪೆಂಡ್ ಮಾಡಿದ್ದಾರೆ, ಸರಿಯಪ್ಪ ಅನ್ಬೋದು. ಎಲ್ಲ ಕಡೆ ನಡೀತಾ ಇರೋದು ನೋಡಿದ್ರೆ ಒಂದೊಂದ್ ದಿನ ಆದ್ರೆ ಒಂದೊಂದು ಊರಿನ ಸೆಂಟರ್ಗಳ ಹೆಸರು ಬರ್ತಾ ಇದೆ. ಇದನ್ನ ನೋಡಿದ್ರೆ ನೇರವಾಗಿ ಇದಕ್ಕೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು. ತಪ್ಪಿತಸ್ಥರಿಗೆ ಎಲ್ಲಿಂದ ತಪ್ಪು ಶುರುವಾಗಿದೆ ಅವರಿಗೆ ಶಿಕ್ಷೆ ಕೊಡುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬೇಕು. ಕೇವಲ ಒಬ್ಬ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕಡಿಮೆ ಬಂದ್ರು ಪರವಾಗಿಲ್ಲ, ನಮ್ಮ ಕಾಲೇಜಲ್ಲಿ ಸೀಟ್ ಕೊಡ್ತೀವಿ ಅಂತಂದ್ರೆ ಆಗಲ್ಲ. ಅವನು ಬರಿದೇ ಇರ್ಬೋದು, ಬರೆದು ಕೂಡ ಕಡಿಮೆ ಬರುವಂತಹ ವಾತಾವರಣವನ್ನ ನೀವು ಬೇರೆ ವಿದ್ಯಾರ್ಥಿಗಳಿಗೆ ನಿರ್ಮಾಣ ಮಾಡಿದ್ದೀರಾ. ಇದು ಖಂಡಿತ ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ.